ಇನ್ನು ಮುಂಡಕೈನಲ್ಲಿ ಇನ್ನೂ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಈಗಷ್ಟೇ ನಾವು ಪ್ರತಿನಿಧಿ ದಿಲೀಪ್ ಕೂಡ ಮುಂಡಕೈನಿಂದ ಮಾಹಿತಿಯನ್ನು ನೀಡ್ತಾ ಇದ್ರು, ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾ ಇದ್ರು. ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂತಹ ಸಿಬ್ಬಂದಿಗೆ ಈಗಾಗಲೇ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಹೆಲಿಕಾಪ್ಟರ್ನಲ್ಲಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹೆಲಿಕಾಪ್ಟರ್ನಿಂದ ಬಂದು ಊಟವನ್ನು ಕೊಟ್ಟೋಗಿದ್ದು ಕೂಡ ನೋಡ್ತಾ ಇದ್ವಿ. ಇನ್ನು 70ಕ್ಕೂ ಹೆಚ್ಚು ಮನೆಗಳು ಈ ಒಂದು ಘಟನಾ ಸ್ಥಳದಲ್ಲಿ ಇದ್ವು. ಈಗ ನಾವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ, ಸೊ ಇದೆಲ್ಲ ನೀರು ಬಂದು ಕೊಚ್ಕೊಂಡು ಹೋಗಿರೋದು, ಗ್ರಾಮಕ್ಕೆ ಗ್ರಾಮನೇ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಮುಂಡಕೈನಲ್ಲೇ 80ಕ್ಕೂ ಹೆಚ್ಚು ಜನ ಜಲಸಮಾಧಿ ಆಗಿರೋದ್ರ ಬಗ್ಗೆನೂ ಕೂಡ ವರದಿ ಇದೆ ನೋಡಿ. ಈಗ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ನ ಸಿಬ್ಬಂದಿ ಹಾಗೆ ಸೇನೆಯ ಯೋಧರು ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸಾಥ್ ಕೊಟ್ಟಿದ್ದಾರೆ. ನಾವು ಪ್ರತಿನಿಧಿ ದಿಲೀಪ್ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ. ಕೇರಳದಲ್ಲಿ ದುರಂತ ನಡೆದಂಥ ಸ್ಥಳದಲ್ಲಿ ಈಗ ಮತ್ತೆ ಕಾರ್ಯಾಚರಣೆ ಆರಂಭ ಆಗಿರುವಂಥದ್ದು. ಕೇರಳದ SDRF ತಂಡ ಆಗಿರ್ಬೋದು, ಜೊತೆಗೆ NDRF ತಂಡ ಆಗಿರ್ಬೋದು, ಮತ್ತು ಮಿಲಿಟರಿ ಪಡೆಗಳು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಈಗ ಸಾಕಷ್ಟು ಸಂಖ್ಯೆಯಲ್ಲಿ NDRF ಮತ್ತು SDRF ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಈ ಒಂದು ಪ್ರದೇಶದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಮುಂಡಕಾಯಿ ಎನ್ನುವಂಥ ಸ್ಥಳದಲ್ಲಿ ಸುಮಾರು 70ಕ್ಕೂ ಹೆಚ್ಚು ಮನೆಗಳು ಒಂದೇ ಸ್ಥಳದಲ್ಲಿ ಕೊಚ್ಚಿ ಹೋಗಿದೆ. ಅಲ್ಲಿ ಒಂದಷ್ಟು ಜನರು ಕೂಡ ಮೃತದೇಹ ಸಿಕ್ಕಿದೆ, ಮತ್ತಷ್ಟು ಜನರು ಸಾವನ್ನಪ್ಪಿರುವ ಶಂಕೆ ಕೂಡ ಇರುವಂಥದ್ದು. ಆ ಕಾರಣದಿಂದಾಗಿ ಮೃತದೇಹವನ್ನು ಹುಡುಕುವಂಥ ಕೆಲಸ ಮತ್ತು ಯಾರಾದರೂ ಬದುಕಿದ್ದಾರ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅಲ್ಲಿ ಹುಡುಕುವಂಥ ಕೆಲಸಕ್ಕೆ ಈಗ SDRF ಮತ್ತು NDRF ತಂಡದ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಈಗಾಗಲೇ ಒಂದಷ್ಟು ಜನರು ಕೂಡ ಅಲ್ಲಿ ಹೋಗ್ತಾ ಇರುವಂಥ ದೃಶ್ಯವನ್ನು ತೋರಿಸ್ತಾನೆ. ಅದು ಮುಂಡಕಾಯಿಗೆ ಸಂಪರ್ಕ ಹೋಗುವಂಥ ರಸ್ತೆ ಆಗಿರುವಂಥದ್ದು. ಇದೇ ಒಂದು ರಸ್ತೆ ಆಗಿತ್ತು. ಈಗ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಕೊಚ್ಚಿ ಹೋಗಿರೋ ಕಾರಣಕ್ಕೋಸ್ಕರ ರೋಪ್ ವೇ ಮೂಲಕ ಮತ್ತೊಂದು ಸ್ಥಳಕ್ಕೆ, ಅಂದರೆ ಇಲ್ಲಿ ಸಾಕಷ್ಟು ರಭಸವಾಗಿ ನೀರು ಹರಿತಿರುವ ಕಾರಣಕ್ಕೋಸ್ಕರ ರೋಪ್ ವೇ ಮೂಲಕ ಮತ್ತೊಂದು ಸ್ಥಳಕ್ಕೆ ಹೋಗ್ಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಇನ್ನು ಮತ್ತೊಂದು ದೃಶ್ಯವನ್ನು ತೋರಿಸ್ತಾನೆ. ಅದೇ ಒಂದು ಸ್ಥಳದಲ್ಲೂ ಕೂಡ ಈಗ ಎಷ್ಟು ಮಟ್ಟಿಗೆ ನೀರು ಹರಿತಾ ಇದೆ ಮತ್ತು ಯಾವ ರೀತಿ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಿದ್ದಾರೆ ಅನ್ನುವಂಥ ದೃಶ್ಯನ ಲೈವ್ ದೃಶ್ಯಗಳನ್ನು ನೋಡ್ಬೋದು. ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಮಳೆ ಆಗ್ತಿರೋ ಕಾರಣಕ್ಕೋಸ್ಕರ ಈ ರೀತಿಯಂಥ ಸಾಕಷ್ಟು ಅನಾಹುತಗಳು ಆಗಿರುವಂಥದ್ದು. ಅದ್ರ ಜೊತೆಗೆ ಮನೆಗಳು ಕೂಡ ಕುಸಿತಿರುವಂಥದ್ದು. ಈ ಕಾರಣದಿಂದಾಗಿ NDRF ಮತ್ತು SDRF ಸಿಬ್ಬಂದಿಗಳು ಈಗ ಸಂಪೂರ್ಣವಾಗಿ ಹಲವರನ್ನ ರಕ್ಷಣೆ ಮಾಡುವಂಥ ಕೆಲಸದಲ್ಲಿ ಮುಂದಾಗಿರುವಂಥದ್ದು. ಈಗ ಸದ್ಯಕ್ಕೆ ನಾನು ಚೋರ್ಮಲೆ ಎನ್ನುವಂಥ ಸ್ಥಳದಲ್ಲಿ ಈ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಈಗ ಚೋರ್ಮಲೆ ಎನ್ನುವಂಥದ್ದು ಈ ಒಂದು ಪ್ರದೇಶ, ಅಂದರೆ ಈ ಒಂದು ಪ್ರದೇಶದಲ್ಲೂ ಕೂಡ ಈ ಸಾಕಷ್ಟು ಹಾನಿಗಳಾಗಿದೆ. ಈ ಒಂದು ಹಾನಿಯಾದಂಥ ಸ್ಥಳದಲ್ಲಿ ಒಂದಷ್ಟು ಜನರು ಇಲ್ಲೇ ಜೀವವನ್ನು ಬಿಟ್ಟಿದ್ದಾರೆ. ಒಂದಷ್ಟು ಜನರನ್ನ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ರು. ಅಂಥವ್ರನ್ನು ಕೂಡ ರಕ್ಷಣೆ ಮಾಡಿ ಈಗೆಲ್ಲರನ್ನೂ ಕೂಡ NDRF ಮತ್ತು SDRFನವರು ರಕ್ಷಣೆ ಮಾಡುವಂಥ ಕೆಲಸದಲ್ಲಿ ತೊಡಗಿರುವಂಥದ್ದು. ಒಟ್ಟಾರೆಯಾಗಿ ಈಗ ರಕ್ಷಣೆ ಕಾರ್ಯ ಭರದಿಂದ ಸಾಗಿದೆ. ಒಂದಷ್ಟು ಜನರನ್ನ ರಕ್ಷಣೆ ಮಾಡುವಂಥ ಕೆಲಸ ಕೂಡ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಕೇರಳ.